ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸುವರ್ಣ ಗೆಡ್ಡೆಲಿ ಒಂದು ಪೆಪ್ಪರಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಚಪಾತಿಗೆ, ರೊಟ್ಟಿಗೆ ಮತ್ತು ರೈಸ್ ಜೊತೆಗೆ. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ತಿಂಗಳಿಗೆ ಒಂದು ಸಲ ಆದರೂ ಇದನ್ನೆಲ್ಲ ಯೂಸ್ ಮಾಡಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು. ಮತ್ತು ನಮ್ಮ ಶರೀರದಲ್ಲಿ ಏನಾದರೂ ಗಾಯಗಳಿದ್ದರೆ ಬೇಗ ವಾಸಿಯಾಗುತ್ತೆ. ನಮ್ಮ ಕಡೆ ಎಲ್ಲ ಸಿಸರೇನಿಗೆ ಇದನ್ನು ಡೈಲಿ ಪಲ್ಯ ಮಾಡಿ ಕೊಡ್ತಾರೆ. ಅದು ಭಾಳ ಒಳ್ಳೆಯದು ಅಂಥೇಳಿ. ನೋಡಿ, ಇದು ಸುವರ್ಣಗೆಡ್ಡೆ, ಇಂಗ್ಲೀಷಲ್ಲಿ ಎಲಿಫ್ಯಾಂಟ್ ಲೆಗ್ ಅಂತ ಹೇಳ್ತಾರೆ. ನಾನೊಂದು ಕಾಲು ಭಾಗ ತೊಗೊಂಡಿದ್ದೀನಿ. ಒಂದು ದಪ್ಪ ಉಂಡೆ ಇರುತ್ತೆ, ನನಗೆ ಅಷ್ಟು ಬೇಡ. ಹಾಗಾಗಿ ಕಾಲು ಭಾಗ ಅಂಗಡೀಲಿ ಕೊಡ್ತಾರೆ, ನಾವು ಎಷ್ಟು ಕೇಳಿದ್ರು ಅಷ್ಟನ್ನು ಕಟ್ ಮಾಡಿ ಕೊಡ್ತಾರೆ. ಅದರದ್ದು ಸಿಪ್ಪೆ, ಮೇಲಿದ್ದು ಸಿಪ್ಪೆ ಎಲ್ಲ ತೆಗೀರಿ, ಮಣ್ಣು ಥರ ಇರುತ್ತೆ. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಇದನ್ನು ತೊಳೀರಿ. ಕೆಲವರಿಗೆ ಕಟ್ ಮಾಡುವಾಗ ಕೈ ಕೆರೆತ ಬರುತ್ತೆ, ಏನೂ ಆಗಲ್ಲ. ಅದು ಸುವರ್ಣಗೆಡ್ಡೆ ಬೆಂದ ಮೇಲೆ ಅದು ತಾನಾಗೆ ಸ್ಟಾಪ್ ಆಗ್ತದೆ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ. ಗೊಜ್ಜು ಜಾಸ್ತಿ ಬೇಕು, ಗೊಜ್ಜು ಥರ ಇರಬೇಕು ಅಂದರೆ ಜಾಸ್ತಿ ನೀರು ಹಾಕಿ. ನಮಗೆ ಡ್ರೈ ಆಗಬೇಕು ಅಂದರೆ ಸ್ವಲ್ಪ ಮಾತ್ರ ನೀರು ಹಾಕಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ. ಈ ಅರಿಶಿಣ ಪುಡಿ ಹಾಕೋದರಿಂದ ವೆಜಿಟೇಬಲ್ಸ್ದು ಕಲರು ಹಾಗೇ ಇರುತ್ತೆ. ಅದು ಆ ಕಲರ್ ಗ್ರೀನ್ ಆದರೆ ಗ್ರೀನು, ಆರೆಂಜ್ ಆದರೆ ಆರೆಂಜ್, ಅದೇ ಕಲರ್ ಇರುತ್ತೆ. ಹಾಗಾಗಿ ಅರಿಶಿಣ ಪುಡಿ ಹಾಕೋದು. ಮತ್ತು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಷಿಲ್ಗೆ ತೆಗೀರಿ. ಈಗ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆಗುವಾಗ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ತಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಗ ಆಗುತ್ತೆ ಇದು, ಬಹಳ ರುಚಿಯಾಗಿರುತ್ತೆ. ಈ ಈರುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಫ್ರೈ ಆಗಿ ಬರ್ತಾಯಿದೆ ಅನ್ನುವಾಗ ನಾವೇನು ಮಾಡಬೇಕು ಅಂದರೆ ಅರಿಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು. 1/4 ಚಮಚ ಅರಿಶಿನ ಪುಡಿ, ಆಮೇಲೆ ಅರ್ಧ ಚಮಚ ಅಚ್ಕಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಆಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಪೆಪ್ಪರ್ ಪೌಡ್ರ್, ಕರಿಮೆಣಸಿನ ಪುಡಿ, ಆಮೇಲೆ 1/4 ಸ್ಪೂನು, ಸಣ್ಣ ಸ್ಪೂನಲ್ಲಿ 1/4 ಸ್ಪೂನಲ್ಲಿ ಜೀರಿಗೆ ಪೌಡ್ರ್, ಅದು ಜೀರಾ ಪೌಡರ್, ಆಮೇಲೆ 1/4 ಸ್ಪೂನು ಗರಂ ಮಸಾಲ. ಇದಿಷ್ಟು ಹಾಕ್ಕೊಳ್ಬೇಕು. ಇದೆಲ್ಲ ನಮ್ಮ ಮನೇಲೇ ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಮನೇಲೇ ಪೌಡ್ರ್ ಮಾಡ್ಕೊಳ್ಳಿ, ಅದ್ರ ಫ್ಲೇವರ್ ತುಂಬಾ ಟೇಸ್ಟಿ, ರುಚಿಯಾಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ. ರೆಡಿಮೇಡಿಗೆ ಅಷ್ಟು ಒಳ್ಳೆ ವಾಸನೆ ಇರೋದಿಲ್ಲ. ನೋಡಿ, ಸುವರ್ಣಗೆಡ್ಡೆ ಬೆಂದಿದೆ. ಬೆಂದಿದೆ ಅಂತ ನೋಡಲಿಕ್ಕೆ ಒಂದು ನೈಫಲ್ಲಿ ಆ ಮುಂದೆ ಶಾರ್ಪ್ ಇರುತ್ತಲ್ಲ, ಅದರಲ್ಲಿ ನೀವು ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಸ್ಪೂನಲ್ಲಾದರೂ ಚುಚ್ಚಿ. ಹಂಗೆ ಬೆಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ವಿಜಿಲ್ಗೆ ಇಡಿ. ಕೆಲವು ಸುವರ್ಣಗೆಡ್ಡೆ ಬೇಗ ಬೇಯುತ್ತೆ, ಕೆಲವು ನಿಧಾನಕ್ಕೆ ಬೇಯುತ್ತೆ. ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ನೀರು ಹಾಕಿದ್ರಿಂದ ನಾನು ಡ್ರೈಯಾಗಿ ಮಾಡ್ತಾಯಿದ್ದೀನಿ, ಪೆಪ್ಪರ್ ಡ್ರೈ ಥರ ಮಾಡ್ತಿದ್ದೀನಿ. ಆಯಿತಾ? ಮಾಡಿಬಿಟ್ಟು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಸುವರ್ಣಗೆಡ್ಡೆ ಬೆಂದಿರುತ್ತೆ, ಈ ಮಸಾಲೆ ಎಲ್ಲ ಅದಕ್ಕೆ ಹಿಡ್ದಿರುತ್ತೆ. ಒಂದೊಂದು ಸ್ಪೂನ್ ಅಷ್ಟು ಚೆಂದ. ನನಗೆ ಒಂಚೂರು ಉಪ್ಪು ಕಡಿಮೆ ಆಗಿದೆ ಅನ್ನಿಸ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ರೊಟ್ಟಿ ಚಪಾತಿಗೆ, ರಸಮನ್ನ, ಮೊಸರನ್ನ, ಅದಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದರೂ ಇದನ್ನು ಉಪಯೋಗಿಸಿ ನೀವು. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.